ಎಲ್ಲ ಸೇರಿಕೊಂಡು ಯಾವುದೋ ಒಂದು ಘಟನೆನ ಮುಚ್ಚಾಕ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಒಂದು ನೋಟಿಸ್ ಮಾಡ್ದ, ಅಮೃತ ಹತ್ರ ಅವ್ರ ಫ್ರೆಂಡ್ಸ್ ಬಗ್ಗೆ ಕೇಳಿದಾಗ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಭಾಳ ಶಾಕಲ್ಲಿ ಮತ್ತು ತುಂಬ ಕ್ಯೂರಿಯಾಸಿಟಿಲಿ ಕೇಳಿದ್ದು. ಅಭಿಮನ್ಯು, ಪ್ರಕೃತಿ, ಸಾದಿಕ್ ಇವ್ರ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು? ಐ ಆಮ್ ಶ್ಯೂರ್ ಶಿ ಇಸ್ ಹೈಡಿಂಗ್ ಸಮ್ ಸ್ಟೋರಿ. ಐ ಟು ಫೀಲ್ ದ ಸೇಮ್ ಸರ್. ಈಗ ಉಳಿದಿರೋರು ಗೌತಮ್ ಹೆಗ್ಡೆ ಮತ್ತು ವಿಶ್ವನಾಥ್. ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡಿದ್ರೆ ಏನಾದರೂ ಗೊತ್ತಾಗಬಹುದು. ಹೌದು, ಅವರಿಬ್ರು ಏನಾದರೂ? ಸರ್, ಗೌತಮ್ ಹೆಗ್ಡೆ ಕೇರಳದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾನೆ. ವಿಶ್ವನಾಥ್ ಉಡುಪಿಲೇ ಇದ್ದಾನೆ. ಅಲ್ಲಿಗೆ ಹೋಗಿ ಮೀಟ್ ಮಾಡಬೇಕು ಸರ್. ಓಕೆ, ಹೋಗೋಣ. ಅಂಕಿತಾ, ಕಮನ, ಎಲ್ಲೋದ್ರು ಇವರು? ರೂಬಾ, ಅರ್ಜೆಂಟಾಗಿ ಅಶ್ವಿನ್ ಮನೆ ಹತ್ರ ಬಂದ್ಬಿಡು, ಕೆಲಸ ಇದೆ. ಹಾಂ, ಓಕೆ ಸರ್, ಐ ವಿಲ್ ಬಿ ದೇರ್. ನಾನು ಹೊರಡ್ತಿದ್ದೀನಿ ಮಗ. ರೈಟ್. ಕಣ್ಣೆದುರಿಗಿರೋ ವಿಚಾರ ಒಂದೊಂದು ಸಲ ಗೊತ್ತಾಗಲ್ಲ. ಬನ್ನಿ ಹೇಳ್ತೀನಿ. ರೂಬಾ, ನಮಗಿದ್ದಿದ್ದ ಇನ್ಫಾರ್ಮೇಷನ್ ಪ್ರಕಾರ ಕೊಲೆ ಆಗಿದ್ದಿನ ಡೋರು ಒಳಗಡೆಯಿಂದನೂ ಲಾಕ್ ಆಗಿತ್ತು, ಹೊರಗಡೆಯಿಂದನೂ ಲಾಕ್ ಆಗಿತ್ತು. ಹೊರಗಡೆಯಿಂದ ಯಾರು ಒಳಗಡೆ ಬರೋಕ್ಕೆ ಆಗ್ತಿರ್ಲಿಲ್ಲ. ಅಫ್ಕೋರ್ಸ್ ಲಾಕ್ ಆಗಿತ್ತು, ಆದರೆ ಈ ಚಿಲ್ಕ ಲಾಕ್ ಆಗಿರಲಿಲ್ಲ. ಇದು ಓಪನ್ ಇತ್ತು. ಲಾಕ್ ಆಗಿದ್ದು ಇದು ಲಾಕ್ ಆಗಿತ್ತು. ಆದರೆ ಇಲ್ಲಿ ನೋಡು, ಹೊರಗಡೆಯಿಂದ ಈಸಿಯಾಗಿ ಅನ್ಲಾಕ್ ಮಾಡ್ಬೋದು. ಹೊರಗಡೆಯಿಂದ ಅನ್ಲಾಕ್ ಮಾಡ್ಕೊಂಡು ಬರೋದಕ್ಕೆ ಈದರ್ ಅಶ್ವಿನ್ ಹತ್ರ ಅಥವಾ ಅಮೃತ ಹತ್ರ ಒಂದು ಸ್ಪೇರ್ ಕೀ ಇದ್ದೇ ಇರುತ್ತೆ. ಇವರಿಬ್ಬರನ್ನು ಬಿಟ್ಟು ಒಬ್ಬ ಮೂರನೇ ವ್ಯಕ್ತಿ ಅನ್ಲಾಕ್ ಮಾಡಬೇಕು ಅಂದರೆ ಅವನ ಹತ್ರ ಒಂದು ಡೂಪ್ಲಿಕೇಟ್ ಕೀ ಇರಲೇಬೇಕು. ಸರ್, ಅಜಯ್ ಅಮೃತ ಕೀನ ತಗೊಂಡು ಡೂಪ್ಲಿಕೇಟ್ ಮಾಡಿಸಿರ್ಬೋದಲ್ವಾ? ಅಜಯ್ ಹತ್ರ ಡೂಪ್ಲಿಕೇಟ್ ಕೀ ಇದ್ದಿರ್ಬೋದು, ಆದರೆ ಅದು ಅಮೃತ ಕೈಲಿ ತೊಗೊಂಡಿರೋಕೆ ಆಗೋದಿಲ್ಲ. ಯಾಕಂದರೆ ಅವ್ನು ಮನೆಗೆ ಬಂದು ಅಷ್ಟೆಲ್ಲ ಮಾಡೋದು ಡೌಟು. ಮೇ ಬಿ ಅಶ್ವಿನ್ ಹತ್ರ ಇರೋ ಕೀ ಹೊರಗಡೆ ಹೋಗಿದ್ದಾಗ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಯಾರ ಕೈಲಾದರೂ ಸೇರ್ಕೊಂಡಿರ್ಬೋದಲ್ಲ. ಸರ್, ಆ್ಯಕ್ಚುಲಿ ಅಶ್ವಿನ್ ಬಾಡಿಲಿ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇತ್ತು ಅಂತ ರಿಪೋರ್ಟ್ ಹೇಳುತ್ತೆ. ಇನ್ಫ್ಯಾಕ್ಟ್ ಅಮೃತನೂ ಅದನ್ನೇ ಹೇಳಿದ್ಲು. ಅಶ್ವಿನ್ಗೆ ಮುಂಚೆ ಕುಡಿಯೋ ಅಭ್ಯಾಸ ಇರಲಿಲ್ಲ, ಆಮೇಲೆ ದಿನಾ ಮನೆಗೆ ಕುಡ್ಕೊಂಡು ಬರ್ತಿದ್ದ ಅಂತ. ಅಜಯ್ ಕೂಡ ಅದನ್ನೇ ಹೇಳ್ದ. ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಇಸ್, ದಿನಾ ಕುಡಿಯೋರು ಒಬ್ಬರೇ ಕುಡಿಯಲ್ಲ ಅಲ್ವಾ ಸರ್? ಆಬ್ಸಲ್ಯೂಟ್ಲಿ, ಯಾರೋ ಕಂಪನಿ ಕೊಡ್ತಿದ್ರು ಅಂತ ಕಾಣಿಸುತ್ತೆ. ಸೊ ನಾವಿವಾಗ ಅವ್ನು ಎಲ್ಲಿ ಕೂತ್ಕೊಂಡು ಕುಡಿತಿದ್ದ ಅನ್ನೋದನ್ನ ವಿಚಾರಿಸಿದ್ರೆ ಅವನ ಜೊತೆಗೆ ಯಾರಿದ್ರು ಅನ್ನೋ ತಿಳ್ಕೊಬೋದು. ಎಸ್ ಸರ್.
ಗೊತ್ತು ಸರ್. ಇವ್ರು ನಮ್ಮ ರೆಗ್ಯುಲರ್ ಕಸ್ಟಮರ್ ಸರ್. ಯಾರ ಜೊತೆ ಬರ್ತಾಯಿದ್ರು? ನಿಮಗವ್ರ ಪರಿಚಯ ಏನಾದರೂ ಇದೆಯಾ? ಇಲ್ಲ ಸರ್, ಅವರು ಹ್ಯಾಟ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಬರ್ತಾಯಿದ್ರು. ಹಾಗಾಗಿ ಮುಖ ಪರಿಚಯ ಅಷ್ಟಿಲ್ಲ ಸರ್. ಅವರಿಬ್ಬರು ಮಾತಾಡೋದನ್ನ ಯಾವತ್ತಾದ್ರೂ ಕೇಳಿಸ್ಕೊಂಡಿದ್ದೀರಾ? ಅವ್ರು ಎಲ್ಲಿದ್ದಾರೆ ಅಂತ ಏನಾದ್ರು ಗೊತ್ತಾ? ನನಗಷ್ಟು ಗೊತ್ತಿಲ್ಲ ಸರ್. ಬರ್ತಿದ್ರು, ಕುಡಿತಿದ್ರು, ಬಿಲ್ ಪೇ ಮಾಡಿ ಹೋಗ್ತಿದ್ರು ಅಷ್ಟೇ ಸರ್. ಸರಿ ಸರಿ. ಇಲ್ಲಿ CCTV ಇದೆ ಅಲ್ಲ? ಹಾಂ ಸರ್, ಇದೆ. ನನಗೆ ಆ ಡೇಟಿಂದು ಫುಟೇಜ್ ಸಿಗುತ್ತಾ? ಸಿಗತ್ತೆ, ಆದರೆ ನೀವು ಮ್ಯಾನೇಜರ್ನ ಕೇಳಬೇಕಾಗತ್ತೆ. ಸರ್ ಫುಟೇಜ್ ಏಪ್ರಿಲ್ ಮಂತ್ ಮಾತ್ರ ಇದೆ. ಬಾಕಿದು ಸ್ಟೋರೇಜ್ ಜಾಸ್ತಿ ಇದೆ ಅಂತ ಹೇಳಿ ನಾವು ಅದನ್ನು ಆಲ್ರೆಡಿ ಡಿಲೀಟ್ ಮಾಡಿದ್ದೀವಿ. ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ರೂಬಾ, ನೀವು ಕಾರಲ್ಲಿ ಕೂತಿರಿ, ಒಂದೆರಡು ನಿಮಿಷ ಬರ್ತೀನಿ. ಈ ಅಶ್ವಿನ್ಗೆ US ಅಲ್ಲಿದ್ದಾಗ ಕುಡಿಯೋ ಅಭ್ಯಾಸ ಇರಲಿಲ್ಲ. ಅದೇ ಬೆಂಗಳೂರಿಗೆ ಮೂವ್ ಆದಮೇಲೆ ಕುಡಿಯೋ ಅಭ್ಯಾಸ ಬಂದು ಅದು ಚಟ ಕನ್ವರ್ಟ್ ಆಗೋಯ್ತು. ಅಂದರೆ ಅವನು ಬೆಂಗಳೂರಿಗೆ ಬಂದಮೇಲೆ ಅವನ್ನ ಯಾರೋ ಪರಿಚಯ ಮಾಡಿಕೊಂಡು ಕುಡಿಯೋದನ್ನು ಅಭ್ಯಾಸ ಮಾಡಿಸಿ ಅದು ಚಟ ಆಗೋವರೆಗೂ ಬಿಟ್ಟಿಲ್ಲ ಅಂದರೆ ಈ ಕುಡಿಯೋ ಅಭ್ಯಾಸ ಕಲಿಸಿದಂಥ ದೇವ್ರನ್ನ ಹುಡುಕಬೇಕು. ವೇಟರ್ ಹೇಳಿರೋ ಪ್ರಕಾರ ಆ ಫ್ರೆಂಡ್ ತನ್ನ ಐಡೆಂಟಿಟಿನ ಮುಚ್ಚಿಟ್ಕೊಂಡಿದ್ದಾನೆ ಅಂತಂದರೆ ಇದನ್ನೆಲ್ಲ ಪ್ರೀ ಪ್ಲ್ಯಾನ್ ಮಾಡಿನೇ ಮಾಡಿದ್ದಾನೆ. ಈ ಕ್ರಿಮಿನಲ್ ಇದಾನಲ್ಲ, ಅಯ್ಯೋ ಅವ್ನು ಸಾಧಾರಣ ಅಲ್ಲ. ಇದು ಸಡನ್ನಾಗಿ ಡಿಸೈಡ್ ಮಾಡಿರೋ ಮರ್ಡರ್ ಅಂತೂ ಅಲ್ಲ. ಒಂದು 3-4 ವರ್ಷ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಕಾದು ಎಕ್ಸಿಕ್ಯೂಟ್ ಮಾಡಿರೋಂಥ ಮರ್ಡರ್. ಹಿ ಮಸ್ಟ್ ಬಿ ಅ ಮಾಸ್ಟರ್ ಮೈಂಡ್ ಸರ್. ಹಾಂ ಗೌತಮ್, ಹಾಂ ಬರ್ತಿದ್ದೀವಿ. ಯಾ ಈಗಲೇ ಬರ್ತಿದ್ದೀವಿ. ಓಕೆ ಸರ್, ಗೌತಮ್ ಹೆಗ್ಡೆ ಶೂಟಿಂಗಲ್ಲಿದ್ದಾನಂತೆ, ಅಲ್ಲೇ ಬಂದು ಮೀಟ್ ಮಾಡಬಹುದು ಅಂತ ಹೇಳ್ದ. ಅಯ್ಯ ಗುಡ್. ಯಾ. ಗೌತಮ್ ನಿಮಗೆ ಮುಂಚೆಯಿಂದ ಪರಿಚಯ ಇದ್ದಾನಾ? ಇಲ್ಲ, ಯಾಕೆ? ಸುಮ್ಮನೆ ಕೇಳಿದೆ. ಇಲ್ಲೇ ಒಳಗೆ ಇದನಾ? ಅನ್ಸುತ್ತೆ, ನೋಡೋಣ. ಹೌದು, ಅಶ್ವಿನ್ನ ಕೊಂದಿದ್ದು ನಾನೇ. ಹಿಂಗೆಲ್ಲ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀನಾ? ಬೆಜ್ಜೋನ್ ಟಾರ್ಚರ್ ಕೊಡ್ತಿದ್ದ. ಸರಿಯಾದ ಟೈಮ್ ನೋಡಿ ಅವನನ್ನ ನಾನೇ ಮುಗಿಸಿದ್ದು. ಹೆಂಗೆ? And cut it. Beauty. Shot okay? Good take. ಗುಡ್ ಟೇಕ್. ಆರ್ಟಿಸ್ಟ್ ರಿಲ್ಯಾಕ್ಸ್. ಪ್ರಭು ಅವ್ರಿಗೆ ನೆಕ್ಸ್ಟ್ ಸೀನ್ ಡೈಲಾಗ್ಸ್ ಕೊಡು, ಪ್ರಿಪೇರ್ ಆಗೋದಕ್ಕೆ. ಓಕೆ ಸರ್. ಕೃಷ್ಣ, ಸೇಮ್ ಶಾಟು, 2 ಬಿಟ್ ಕ್ರೇನ್ ಆ ಕಡೆ ಹೋಗ್ಬಿಡಿ, ಮಿಡ್ಗೆ Same shot ಆ? ಸೇಮ್ ಶಾಟ್. ಸರ್, ಕ್ರೇನ್ ಡೌನ್ ಮಾಡಿ. ಯಾರೋ ವೇಟ್ ಮಾಡ್ತಾ ಇದ್ದಾರೆ ಸರ್. ಯಾರು? ಗೊತ್ತಿಲ್ಲ ಸರ್. ಸರಿ, ಅವ್ರಿಗೆ ಲೈನ್ಸ್ ಕೊಡು, ಪ್ರಿಪೇರ್ ಆಗೋದಕ್ಕೆ ಹೇಳು, ಬರ್ತೀನಿ. ಹಾಂ, ಹಲೋ. ಹಾಯ್ ಹಾಯ್. ವಿಜಯ್. ಹಾಯ್ ವಿಜಯ್. ಗೌತಮ್. ಮೈ ಕೊಲೀಗ್ ರೂಬಾ. ಹಾಯ್. ಹಾಯ್. ಸಾರಿ, ಶಾರ್ಟ್ ಇತ್ತು, ವೆಯ್ಟ್ ಮಾಡಿಸ್ಬಿಟ್ಟೆ. ನೋ ಪ್ರಾಬ್ಲಮ್, ವಿ ಅಂಡರ್ಸ್ಟ್ಯಾಂಡ್. ಶಾಲ್ ವಿ? ಪ್ಲೀಸ್ ಹೇಳಿ ಸರ್. ಅಮೃತ ಹಸ್ಬೆಂಡ್ ಮರ್ಡರ್ ಕೇಸ್ ಬಗ್ಗೆ ಮಾತಾಡಬೇಕಿತ್ತು. ಈ ಕೇಸ್ಗೆ ಜಡ್ಜಿಂದ ಆಲ್ರೆಡಿ ಆರ್ಡರ್ ಬಂದು ಶಿಕ್ಷೆ ಕೂಡ ಆಗಿತ್ತಲ್ವಾ? ಮತ್ತೆ ಕೇಸ್ ರಿಓಪನ್ ಆಗಿದೆಯಾ? ರಿಓಪನ್ ಆಗಿಲ್ಲ, ಅನ್ಅಫಿಷಿಯಲಿ ನಾನು ಹ್ಯಾಂಡಲ್ ಮಾಡ್ತಿದ್ದೀನಿ. ಓಕೆ. ಬಟ್ ಈ ಕೇಸ್ಗೂ ನನಗೂ ಯಾವುದೇ ಥರದ ಸಂಬಂಧನೇ ಇಲ್ಲ ಅಂತ ಅನ್ಕೊಳ್ತೀನಿ. ಆದರೂ ಪರವಾಗಿಲ್ಲ, ಕೇಳಿ. ನೀವು ಅಮೃತ ಭಾಳ ಕ್ಲೋಸ್ ಫ್ರೆಂಡ್ಸ್ ಅಲ್ಲದೆ ನೇಬರ್ಸ್ ಕೂಡ. ಆದರೆ ಇತ್ತೀಚೆಗೆ ನೀವು ಅಮೃತ ಜೊತೆ ಟಚ್ಚಲ್ಲಿಲ್ಲ. ಯಾಕೆ ಅಂತ ತಿಳ್ಕೊಬೋದಾ? ನಾನು ಅಮೃತ ಆ್ಯಕ್ಚುಲಿ ಬೆಸ್ಟ್ ಫ್ರೆಂಡ್ಸ್, ಇನ್ಫ್ಯಾಕ್ಟ್ ಚೈಲ್ಡ್ಹುಡ್ ಫ್ರೆಂಡ್ಸ್. ಆದರೆ ಇವಾಗ ಮಾತಾಡ್ತಿಲ್ಲ. ಅದೇ ಅಮೃತ ಮದುವೆಗೆ ಒಂದು 10 ದಿನದ ಮುಂಚೆ ಮಾತು ನಿಲ್ಸಿದ್ರಾ? ಅದು ನಿಮಗೆ ಹೇಗೆ? ಅದು ಹಾಗಿರಲಿ, ಮಾತು ಯಾಕೆ ನಿಲ್ಸಿದ್ರಿ? ಅದೇನೋ ಗೊತ್ತಿಲ್ಲ ಸರ್. ಮದುವೆ ಅಂತ ಬಂದಿದ ತಕ್ಷಣ ಹುಡುಗಿರಲ್ಲಿ ಆಟಿಟ್ಯೂಡೇ ಚೇಂಜ್ ಆಗಿಬಿಡುತ್ತೆ. ಇನ್ಮೇಲೆ ಗಂಡ ಇದ್ದಾನಲ್ಲ, ಬೇರೆ ಎಲ್ಲರೂ ಯಾಕೆ ಅಂತಿರ್ಬೋದು.
ಫ್ರೆಂಡ್ಸ್ ಎಲ್ಲರನ್ನೂ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮದ ಅಂತಾನೆ ಕರಿಬೋದು ಅದನ್ನ. ಯಾಕೆ ಅಂದರೆ ಅಲ್ಲಿವರೆಗೂ ಅದೇ ಫ್ರೆಂಡ್ಸು ಅವ್ರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಅಂತ ಮರ್ತೋಗ್ಬಿಡ್ತಾರೆ. ಏನು ಮಾಡೋಕ್ಕಾಗತ್ತೆ? ನಾನು ಕಾರಣ ಕೇಳಿದ್ರೆ ನೀವು ಸಿನಿಮಾ ಕಥೆ ಥರ ಹೇಳ್ತಾ ಇದ್ದೀರ. ನೇರವಾಗಿ ವಿಚಾರಕ್ಕೆ ಬಂದರೆ ನನಗೂ ಅರ್ಥ ಆಗುತ್ತೆ. ಹೇಳ್ತೀನಿ ಸರ್. ನಮ್ಮಿಬ್ಬರ ಮಧ್ಯೆ ಸಣ್ಣ ಸಣ್ಣ ವಿಷಯಗಳಿಗೂ ತುಂಬ ಜಗಳಗಳಾಗೋದಕ್ಕೆ ಶುರು ಆಗೋಯ್ತು. ಹೋಗ್ತಾ ಹೋಗ್ತಾ ಅದೇ ಸಣ್ಣ ಸಣ್ಣ ವಿಷಯ ತುಂಬ ದೊಡ್ಡದಾಗೋಯ್ತು. ನಮ್ಮ ರಿಲೇಷನ್ಶಿಪ್ ಕಟ್ಟಾಯಿತು. ಸರ್, ಈ ರಿಲೇಷನ್ಶಿಪ್ಸ್ ಎಲ್ಲ ಎಂಡ್ ಆಗೋದಕ್ಕೆ ದೊಡ್ಡ ರೀಸನ್ನೇ ಬೇಕು ಅಂತ ಏನೂ ಇಲ್ಲ. ಈ ಸಣ್ಣ ಸಣ್ಣ ವಿಷಯಗಳೇ ಹೋಗ್ತಾ ಹೋಗ್ತಾ ದೊಡ್ಡದಾಗೋಗುತ್ತೆ. ನಮ್ಮದು ಅದೇ ಆಗಿದ್ದು. ಹಾಗಾದರೆ ಯಾವುದೇ ಪರ್ಟಿಕ್ಯುಲರ್ ರೀಸನ್ ಇಲ್ದೇ ಹಾಗೆ ಸಣ್ಣ ಪುಟ್ಟ ವಿಚಾರ ಜಗಳ ಮಾಡಿಕೊಂಡು ಮಾತು ನಿಲ್ಲಿಸ್ಬಿಟ್ರಿ ಅಷ್ಟೇ. ಹೌದು. ನಿಮಗನ್ಸುತ್ತಾ ಅಮೃತ ಈ ಕೊಲೆ ಮಾಡಿರ್ಬೋದು ಅಂತ? ನನಗೆ ತಿಳಿದ ಮಟ್ಟಗಳು ಒಳ್ಳೆ ಹುಡುಗಿನೇ. ಬಟ್ ಅದನ್ನ ಬಿಟ್ಟು ನಾನು ಬೇರೆ ಏನು ಹೇಳೋದಕ್ಕಾಗಲ್ಲ ಅಲ್ವಾ. ಕೆಲವೊಮ್ಮೆ ತುಂಬ ಒಳ್ಳೆಯವರೇ ಕೆಟ್ಟವರಾಗ್ಬಿಡ್ತಾರೆ. ಆದರೆ ಅಮೃತ ಹತ್ರ ಮಾತಾಡಿದಾಗ ನಿಮ್ಮ ಬಗ್ಗೆ ಒಪಿನಿಯನ್ ಬೇರೆನೇ ಕೇಳಿಬಂತು. ಅಂದರೆ ಗೌತಮ್ ಸರಿ ಇಲ್ಲ, ಅವ್ನು ತುಂಬ ಸುಳ್ಳು ಹೇಳ್ತಾನೆ, ಮೋಸಗಾರ, ನನಗೆ ಮೋಸ ಮಾಡಿದ್ದಾನೆ, ನನ್ನ ಫ್ರೆಂಡ್ಶಿಪ್ ಇರೋಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ, ಹಾಗೆ ಹೀಗೆ ಅಂತ. ಸರ್, ಅವಳು ನನ್ನ ಬಗ್ಗೆ ಏನು ಬೇಕಾದ್ರೂ ಹೇಳಿ, ನನಗದು ಮ್ಯಾಟ್ರ್ ಆಗಲ್ಲ. ನಮ್ಮಿಬ್ಬರು ರಿಲೇಷನ್ಶಿಪ್ ಕಟ್ಟಾಗಿರೋದಕ್ಕೆ ನನಗೆ ಅವಳ ಮೇಲೆ ಏನೂ ಬೇಸರ ಇಲ್ಲ. ಸೊ ಅವಳು ನನ್ನ ಬಗ್ಗೆ ಏನೇ ಹೇಳಿದ್ರು ಇಟ್ಸ್ ಓಕೆ. ಅವಳು ಒಳ್ಳೆ ಹುಡುಗಿನೇ, ಕೆಲವೊಮ್ಮೆ ಸ್ವಲ್ಪ ತಿಕ್ಕಲ್ ಥರ ಆಡ್ತಾಳೆ ಅಷ್ಟೇ. ಎನಿವೇ, ಥ್ಯಾಂಕ್ಸ್ ಅಲಾಟ್ ಗೌತಮ್. ನೋ ವರೀಸ್. ಪ್ಲೀಸ್ ಕಾಫಿ ತಗೊಳ್ಳಿ. ಯಾ. ಹಾಂ, ಸೊ ಯಾವುದು ಶೂಟಿಂಗ್? ಕ್ರೈಮ್ ಥ್ರಿಲ್ಲರ್ ಶೂಟ್ ಮಾಡ್ತಿದ್ದೀನಿ. ಹಕೂನ ಮಟಾಟ ಅಂತ. ಹಾಂ, ನಮ್ಮ ಪ್ರೆಸೆಂಟ್ ಕಮಿಷನರ್ ಇದಾರಲ್ಲ, ಹಾಂ. ಅವ್ರ ಮಗಳೇ ಹೀರೋಯಿನ್ನು ಆ್ಯಂಡ್ ಹೋಮ್ ಮಿನಿಸ್ಟರ್ ಮಗಾನೇ ಹೀರೋ. ಓಹ್, ಜಡೇಜಾ ಹೀರೋ ಎಲ್ಲಿ? ಹೀರೋಯಿನ್ನು ಕರ್ಕೊಂಡು ಬನ್ನಿ. ನೋ ಇಟ್ಸ್ ಓಕೆ. ಪ್ಲೀಸ್ ಪ್ಲೀಸ್. ಹೇಳಿ ಸರ್. ಹಾಯ್, ಹಾಯ್. ಇವರೇ ನಮ್ಮ ಹೀರೋಯಿನ್ನು, ಗೌತಮಿ ಅಂತ. ನಮಸ್ತೆ ನಮಸ್ತೆ. ನಮಸ್ತೆ. ದಿಸ್ ಇಸ್ ವಿಜಯ್ ಫ್ರಮ್ SIB ಡಿಪಾರ್ಟ್ಮೆಂಟ್. ಹಾಯ್. ಇವಾಗ ಸಸ್ಪೆಂಡ್ ಆಗಿದ್ದಾರೆ. ನಮ್ಮ ಡ್ಯಾಡಿ ಜೊತೆ ವರ್ಕ್ ಮಾಡಿದ್ದೀರಲ್ಲ ನೀವು? ಹೌದು ಹೌದು. ನನ್ನ ಕೊಲೀಗ್ ರೂಬಾ ಅಂತ. ಹಾಯ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸರಿ ಸರ್, ನೆಕ್ಸ್ಟ್ ಸೀನಿಗೆ ರೆಡಿ ಆಗ್ತೀನಿ. ಹಾಂ ಶೋರ್, ಹೊರಡಿ. ಥ್ಯಾಂಕ್ ಯು. ನೈಸ್ ಮೀಟಿಂಗ್. ಬಾಯ್. ಕಮಿಷನರ್ ಸರ್ ಹೇಳ್ತಾನೆ ಇದ್ರು, ನನ್ನ ಮಗಳಿಗೊಂದು ಚಾನ್ಸ್ ಕೊಡಿ ಅಂತ. ಅದಕ್ಕೆ ಹೇ, ನೀವು ನೋಡೋದಕ್ಕೆ ಹೀರೋ ಥರನೇ ಇದ್ದೀರಾ, ಟ್ರೈ ಮಾಡ್ಬೋದಾಗಿತ್ತಲ್ಲ. ಹೀರೋ ತರ ಅಲ್ಲ, ಹೀರೋನೇ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ. ಸುಳ್ಳು ಯಾಕೆ ಹೇಳ್ಬೇಕು ಗೌತಮ್, ನಾನು ಒಂದು ಕಾಲದಲ್ಲಿ ತುಂಬ ಟ್ರೈ ಮಾಡಿದೆ. ಓ ಹೌದು, ಬಟ್ ಜನಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೆ ರಿಯಲ್ ಹೀರೋ ಆಗೋಣ ಅಂತ ಡಿಪಾರ್ಟ್ಮೆಂಟ್ ಸೇರಿಕೊಂಡೆ. ರಿಯಲಿ? ಹೇ, ಇಂಟ್ರೆಸ್ಟ್ ಇದ್ರೆ ಹೇಳಿ, ಏನಾದ್ರು ಟ್ರೈ ಮಾಡೋಣ. ಬೇಡಪ್ಪ, ಸಾಕು ನಿಮ್ಮ ಸಿನಿಮಾದವ್ರ ಸಾವಾಸ. ವಿ ಆರ್ ಅಬ್ಸಲ್ಯೂಟ್ಲಿ ಫೈನ್. ಶಾಲ್ ವಿ ಲೀವ್? ಥ್ಯಾಂಕ್ ಯು ಫಾರ್ ಯರ್ ಟೈಮ್ ಗೌತಮ್. ಶೋ, ಥ್ಯಾಂಕ್ ಯು. ಯಾ, ಬಾಯ್. ಸಿ ಯು. ಸಿ ಯು. ಶೋ. ರೂಬಾ, ಇಂಡಸ್ಟ್ರೀಲಿ ಈತನ ಬಗ್ಗೆ ಒಪಿನಿಯನ್ ಹೇಗಿದೆ? ತುಂಬ ಒಳ್ಳೆ ಡೈರೆಕ್ಟ್ರು ಅಂತಾರೆ ಸರ್. ಏನು ರಿಮಾರ್ಕ್ಸ್ ಇಲ್ಲ, ಕ್ಲೀನ್ ಹ್ಯಾಂಡ್ ಅಂತ ಟಾಕ್ಸ್ ಇದೆ. ಒಪಿನಿಯನ್ ಚೆನ್ನಾಗಿರೋ ಥರನೇ ಇದೆ. ದಿಸ್ ಇಸ್ ವಿಜಯ್ ಫ್ರಮ್ SIB ಡಿಪಾರ್ಟ್ಮೆಂಟ್. ಹಾಯ್. ಇವಾಗ ಸಸ್ಪೆಂಡ್ ಆಗಿದ್ದಾರೆ. ನಮ್ಮ ಪ್ರೆಸೆಂಟ್ ಕಮಿಷನರ್ ಇದಾರಲ್ಲ, ಹಾಂ. ಅವ್ರ ಮಗಳೇ ಹೀರೋಯಿನ್ನು ಆ್ಯಂಡ್ ಹೋಮ್ ಮಿನಿಸ್ಟರ್ ಮಗಾನೇ ಹೀರೋ. ನಾನು ಏನೂ ತಪ್ಪು ಮಾಡಿಲ್ಲ, ಮತ್ತೆ ಯಾಕೆ ನಾನು ಶಿಕ್ಷೆ ಅನುಭವಿಸ್ತಿದ್ದೀನಿ? ಈ ಥರ ದಿನ ಯೋಚನೆ ಮಾಡಿ ಸಾಯೋಕ್ಕಿಂತ ಒಂದೇ ಸತಿ ಸಾಯೋದೇ ಮೇಲು. ವಾಟ್? ಯಾವಾಗ? ಓಕೆ, ಯಾವ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀರಾ? ಓ, ವಿಜಯ್ ಮತ್ತೆ ರೂಬಾ ಯಾಕೆ ಅಲ್ಲಿಗೆ ಹೋಗಿದ್ರು? ಎನಿವೇಸ್, ನಾನು ಅದನ್ನು ತಿಳ್ಕೊತೀನಿ. ಎನಿವೇ, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಹಾಂ ರೂಬಾ. ಹಲೋ ಸರ್, ಅಮೃತ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ ಸರ್. ಯಾವಾಗ? ಒಂದು ಹಾಫ್ ಆನ್ ಅವರ್ ಆಯ್ತು.
ಐಲ್ ಕಾಲ್ ಯು ಬ್ಯಾಕ್. ಥ್ಯಾಂಕ್ ಯು ವಿಶ್ವನಾಥ್. ನೈಸ್ ಮೀಟಿಂಗ್ ಯು. ಬಾಯ್. ಅಮೃತ ಪ್ಲೀಸ್ ಹೇಳ್ಬೇಡ. ನೀನು ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ಪ್ರಾಮಿಸ್ ಯು, ನಿನ್ನನ್ನು ಜೈಲಿಂದ ಹೊರಗಡೆ ಕರ್ಕೊಂಬರೋ ಜವಾಬ್ದಾರಿ ನಂದು. ನನಗಲ್ಲಿರೋಕ್ಕಾಗಲಿಲ್ಲ ಸರ್, ಅದಕ್ಕೆ ಹೀಗೆ ಮಾಡಿಬಿಟ್ಟೆ. ಪ್ಲೀಸ್ ಸರ್, ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಪ್ಲೀಸ್. ರಿಲ್ಯಾಕ್ಸ್ ಮಗಳೇ, ನನಗೆ ಗೊತ್ತು ನೀನು ಯಾವ ತಪ್ಪು ಮಾಡಿಲ್ಲ ಅಂತ. ಅದಕ್ಕೆ ನಿನ್ಗೆ ಬೇಗ ಬಿಡಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಒಂದು 2 ನಿಮಿಷ ಹೊರಗಡೆ ಇರ್ತೀರಾ? ಟೇಕ್ ಕೇರ್. ನಾನು ನಿನಗೆ ಅವತ್ತೇ ಹೇಳಿದ್ದೆ, ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಬೇಡ ಅಂತ. ನಾನೇನು ಮುಚ್ಚಿಟ್ಟಿಲ್ಲ ಸರ್, ನಾನು ಎಲ್ಲ ಹೇಳಿದ್ದೀನಿ. ಹಾಗಾದರೆ ವಿಶ್ವನಾಥ್ ಯಾರು? ಸರ್, ಅದು ನಿನಗೂ ಈ ವಿಶ್ವನಾಥ್ಗೂ ಏನು ಸಂಬಂಧ? ನಾನು ಅಮೃತ, ಮತ್ತೆ ಮತ್ತೆ ಸುಳ್ಳು ಹೇಳ್ಬೇಡ. ಪ್ಲೀಸ್ ಟೆಲ್ ಮಿ ದ ಟ್ರೂತ್. ನಾನು ವಿಶ್ವನಾಥ್ ಬೆಸ್ಟ್ ಫ್ರೆಂಡ್ ಸರ್. ಬೆಸ್ಟ್ ಫ್ರೆಂಡ್ಸ್ ಅಲ್ಲ, ಲವರ್ಸ್. 6 ವರ್ಷ ಇಬ್ಬರು ಲವ್ ಮಾಡಿದ್ದೀರಾ. ಮದುವೆ ಆಗಬೇಕು ಅಂತ ಕೂಡ ಇದೆ, ಆದರೆ ಬ್ರೇಕಪ್ ಆಯಿತು. ಅಮೃತ, ಇದೇ ಥರ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ರೆ ನನಗೆ ನಿನ್ನ ಮೇಲೆ ಡೌಟ್ ಜಾಸ್ತಿ ಆಗುತ್ತೆ. ನೀನು ವಿಶ್ವನಾಥ್ ಇಬ್ಬರು ಸೇರ್ಕೊಂಡು ಅಶ್ವಿನ ಕೊಲೆ ಮಾಡಿದ್ರೆ ಅಂತ ನಾನು ಕನ್ಫರ್ಮ್ ಆಗಿ ಹೇಳಬೇಕಾಗುತ್ತೆ. ಇವಾಗಲೇ ಹೇಳ್ತಾ ಇದ್ದೀನಿ. ಇಲ್ಲ ಸರ್, ನಾನು ಅವನು ಕಾಂಟ್ಯಾಕ್ಟ್ನಲ್ಲೇ ಇಲ್ಲ. ನಿಜ ಹೇಳ ಅಮೃತ. ಎಲ್ಲರ ಕಣ್ಗೂ ನಾನೇ ಜೋಕರ್ ಥರ ಕಾಣಿಸ್ತಾ ಇದ್ದೀನ? ಅಪ್ಪ ಮಗಳು ಸೇರ್ಕೊಂಡು ನನ್ನ ಜೊತೆ ಆಟ ಆಡ್ತಾ ಇದ್ದೀರಾ? ಏನ್ರಿ, ಏನು ನಡೀತಿದೆ ಇಲ್ಲಿ? ಅವ್ನು ನೋಡಿದ್ರೆ ಲವರ್ಸು ಅಂತ ಹೇಳ್ತಾನೆ, ಇವಳು ನೋಡಿದ್ರೆ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾಳೆ. ನನಗೇನು ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ದೀರಾ? ಫಸ್ಟ್ ಆಫ್ ಆಲ್ ಇನ್ವೆಸ್ಟಿಗೇಷನ್ ತಗೊಂಡಿದ್ದೆ ನಿಮಗೋಸ್ಕರ ನಾನು. ಸರ್ ಪ್ಲೀಸ್ ರಿಲ್ಯಾಕ್ಸ್ ಸರ್, ಪ್ಲೀಸ್. ಏನು ರಿಲ್ಯಾಕ್ಸ್? ಬೇಡಾದ್ರೂ ಕೇಸ್ ನನ್ನ ಕೇಳಿ ಕೊಟ್ಬಿಟ್ಟು ನಿಮ್ದು ಹಾಳು ಮಾಡಿ ಇಟ್ಟಿದ್ದೀರಾ. ಸರ್, ಏನು ನೀವಿಬ್ರು? ಸರ್, ನಾನೆಲ್ಲ ಹೇಳ್ತೀನಿ ಸರ್. ಐ ಆಮ್ ಸಾರಿ. ಪ್ಲೀಸ್ ಕುತ್ಕೊಳ್ಳಿ ಸರ್, ಪ್ಲೀಸ್. ಎಲ್ಲ ಹೇಳ್ತೀನಿ ಸರ್. ನಾನು ವಿಶ್ವನಾಥ್ ಇಬ್ಬರು ರಿಲೇಷನ್ಶಿಪ್ಪಲ್ಲಿದ್ವಿ. ನಮ್ಮ ಮಧ್ಯೆ ಇದ್ದಿದ್ದು ಬರೀ ಪ್ರೀತಿ ಅಲ್ಲ, ಅದಕ್ಕೂ ಮೀರಿತ್ತು. ದಿನ ಅವನ ಬಸ್ಸಲ್ಲೇ ನಾನು ಕಾಲೇಜಿಗೆ ಹೋಗ್ತಿದ್ದೆ. ಡ್ರೈವರ್ ಸೀಟ್ ಪಕ್ಕದ ಸೀಟೇ ನನ್ನ ಫೇವ್ರೆಟ್ ಸೀಟ್ ಆಗಿತ್ತು. ದಿನ ಅಲ್ಲೇ ಕೂತ್ಕೋತಿದ್ದೆ ನಾನು. ನನಗೆ ದಿನ ಬಸ್ಸಲ್ಲಿ 100 ಹುಡುಗಿರು ಸಿಗ್ತಾ ಇದ್ರು. ಹಾಗೆ ಇವಳು ಕೂಡ ದಿನ ನೋಡ್ತಿದ್ವಲ್ಲ. ಒಂದಿನ ನಂಬರ್ ಕೇಳಿದ್ಲು, ಕೊಟ್ಟೆ, ಅಷ್ಟೇ. ದಿನ ಕಾಲ್ ಮಾಡೋಳು. ಎಲ್ಲ ನಾರ್ಮಲ್ ಆಗೇ ಇತ್ತು. ಹೋಗ್ತಾ ಹೋಗ್ತಾ ಕ್ಲೋಸ್ ಆಗಿಬಿಟ್ವಿ. ಮನೇಲೆಲ್ಲೋ ಆಚೆ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾನೇ ಬೀಚು, ದೇವಸ್ಥಾನ ಅಂತೆಲ್ಲ ಕರ್ಕೊಂಡು ಹೋಗ್ತಿದ್ದೆ. ನಾನೇನು ಅವಳನ್ನ ಇಷ್ಟಪಡ್ತಾ ಇರಲಿಲ್ಲ, ಆದರೆ ಅವಳು ಮಾತ್ರ ಹುಚ್ಚಿ ಥರ ನನ್ನನ್ನು ಇಷ್ಟಪಡೋಳು. ಅದ್ಯಾಕೋ ಗೊತ್ತಿಲ್ಲ, ಒಂದಿನ ನಾನೇನಾದರೂ ಕಾಣಿಸ್ದೇ ಇದ್ರೆ ಯಾಕೋ ನೆನ್ನೆ ಬರಲಿಲ್ಲ ಅಂತ ಒದ್ದಾಡ್ಬಿಡೋಳು. ಅವನು ನಂತರನೇ ಪ್ರೀತಿ ಮಾಡ್ತಾನೆ ಅನ್ಕೊಂಡಿದ್ದೆ. ಮನೇಲಿ ಸಿಗ್ತಿರೋ ಪ್ರೀತಿನ ಅವನಲ್ಲಿ ಕಂಡೆ ಅಷ್ಟೆ. ಆದ್ರೆ ಅವನು ಮೋಸ ಮಾಡ್ಬಿಟ್ಟ. ಅವಳು ತುಂಬ ಚಿಕ್ಕ ಹುಡುಗಿ. ನನಗಾಗಲೇ 35 ವರ್ಷ ಪ್ರಾಯ ಆಗಿತ್ತು. ನಾನು ಸುಮ್ಮನೆ ತಮಾಷೆಗೆ ಅಂತ ಲವ್ ಮಾಡಿದ್ದು. ತಮಾಷೆಗ? ಹಾಂ, ಆದರೆ ಅವಳು ಅದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಲು. ನಾನು ಮನೆಯವ್ರು ನೋಡಿರೋ ಹುಡುಗಿನೇ ಮದುವೆ ಆಗೋಣ ಅಂತ ಪ್ಲ್ಯಾನ್ ಮಾಡಿ ಹಾಗೆ ಮದುವೆ ಆದೆ. ಹಾಂ, ಅದು ಅವಳಿಗೆ ಗೊತ್ತಿರಲಿಲ್ಲ. ಒಂದಿನ ಅವಳಿಗದು ಗೊತ್ತಾಗಿ ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಬೇರೆ ಹುಡುಗಿನ ಮದುವೆ ಆಗಿದೆಯಾ, ನೀನು ಹೇಗೆ ಖುಷಿಯಾಗಿರ್ತೀಯ ನಾನು ನೋಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು. ಅವಳ ಪರಿಸ್ಥಿತಿ ನೋಡಿ ಆಮೇಲೆ ನನಗೂ ಬೇಸರ ಆಯಿತು. ಆದರೆ ಸಿಚುವೇಶನ್ ಹಾಗೇ ಇತ್ತು. ನಂತರ 2 ವರ್ಷ ನಾನು ಅವಳ ಜೊತೆ ಮಾತಾಡಲಿಲ್ಲ. ಆ ಇನ್ಸಿಡೆಂಟಿಂದ ಹೊರಗೆ ಬರೋದಕ್ಕೆ ನನಗೆ 2 ವರ್ಷ ಬೇಕಾಯಿತು. ನಂಗೊಂಥರ ಡಿಪ್ರೆಷನಿಗೆ ಹೋದಾಗಿತ್ತು. ಆಮೇಲೆ 2 ಇಯರ್ಸ್ ನನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲೇ ಇರಲಿಲ್ಲ. ಅಲ್ಲ ಕಣ್ರಿ, ಎಲ್ಲ ಇಷ್ಟು ಸುಲಭವಾಗಿ ಹೇಳ್ತಿದ್ರಲ್ಲ, ಇದೆಲ್ಲ ತಪ್ಪು ಅಂತ ನಿಮಗೆ ಅನ್ನಿಸ್ಲಿಲ್ಲ?
ಸರ್ ಹೇಳಿದ್ನಲ್ಲ, ನಾನಾಗಿ ಯಾವತ್ತೂ ಅವಳ ಹಿಂದೆ ಹೋಗಿಲ್ಲ. ಅವಳು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದು, ನಿಮಗೆ ತೊಂದರೆ ಕೊಟ್ಟಿದ್ದು, ಇದು ಯಾವುದೂ ಮನೇಲಿ ಗೊತ್ತಾಗ್ಲಿಲ್ವಾ? ನನ್ನ ಹೆಂಡತಿಗೂ ಈ ವಿಷಯ ಗೊತ್ತಾಯಿತು ಸರ್. ಆಮೇಲಿಂದ ಮನೇಲಿ ದಿನ ಈ ವಿಷಯಕ್ಕೆ ಜಗಳ. 2 ವರ್ಷ ಪೂರ್ತಿ ನಾನು ಅವಳ ಕಾಂಟ್ಯಾಕ್ಟ್ ಬಿಟ್ಬಿಟ್ಟಿದ್ದೆ. ಆಮೇಲೆ ನನಗೂ ಮಗು ಆಯಿತು. ಮಗುವಿನ 1 ವರ್ಷದ ಬರ್ತ್ಡೇಗೆ ಕೇಕ್ ತರೋಕೆ ಅಂತ ಹೋಗಿದ್ದೆ. ಅಲ್ಲಿ ಅಮೃತ ಮತ್ತೆ ಸಿಕ್ಕಿದ್ಲು. ಯಾಕೋ ಅವನ್ನ ನೋಡಿದ್ಮೇಲೆ ಐ ಕುಡಂಟ್ ಕಂಟ್ರೋಲ್ ಮೈ ಸೆಲ್ಫ್. ಅದಕ್ಕೆ ಕಾಲ್ ಮಾಡಿಬಿಟ್ಟೆ. ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿ ಮತ್ತೆ ನನ್ನ ಲೈಫಲ್ಲಿ ಎಂಟ್ರಿ ಕೊಟ್ಲು. ಮತ್ತೆ? ಹೌದು ಸರ್, ನನ್ನ ಮಗಳಿಗೆ ಏನೇನೋ ಗಿಫ್ಟ್ ತಂದು ಕೊಡೋಳು. ಅದು ಎಷ್ಟರ ಮಟ್ಟಿಗೆ ಅಂದರೆ ಆ ಮಗು ತನ್ನದೇ ಅನ್ನೋ ಹಾಗೆ ಅವಳು ಹೇಳ್ತಿದ್ಲು, ನೀನೇ ನನ್ನ ಗಂಡ, ನೀನು ಬೇರೆ ಮದುವೆ ಆದರೂ ಪರವಾಗಿಲ್ಲ, ನಾನು ಹೀಗೆ ಇರ್ತೀನಿ ಅಂತ. ಆಮೇಲೆ ನೀನು ಯಾಕೆ ಹಾಗೆ ಮಾಡ್ತೀಯಾ, ಹೆಂಡತಿ ಜೊತೆ ಯಾಕೆ ಸುತ್ತಾಡ್ತೀಯ ಅಂತೆಲ್ಲ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ಲು. ಮತ್ತೆ ನೀನು ನಿನ್ನ ಹೆಂಡತಿಗೆ ಡಿವೋರ್ಸ್ ಕೊಡು, ನಾವು ಮದುವೆ ಮಾಡಿಕೊಂಡು ದುಬೈಗೆ ಹೋಗೋಣ, ಇಂಡಿಯಾದಲ್ಲಿರೋದು ಬೇಡ ಅಂತೆಲ್ಲ ಹೇಳ್ತಾ ಇದ್ಲು. ನಂಗೆ ಏನಾಗ್ತಿತ್ತು ನನಗೆ ಗೊತ್ತಿಲ್ಲ. ಅವ್ನು ನನಗೆ ಬೇಕೇ ಬೇಕು ಅನ್ಸಕ್ಕೆ ಶುರುವಾಯಿತು. ಅವ್ನ ಧ್ವನಿ ಕೇಳಿಲ್ಲ ಅಂದರೆ ನನಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಬರ್ತಾ ಬರ್ತಾ ತುಂಬಾ ಪೊಸೆಸಿವ್ ಆದೆ ನಾನು. ಈ ವಿಷಯ ನನ್ನ ಹೆಂಡತಿ ಗೊತ್ತಾಗಿ ಅವಳೇ ನೇರವಾಗಿ ಕಾಲ್ ಮಾಡಿ ಮಾತಾಡಿದ್ಲು. ಆದರೆ ಇವಳು ಕೇಳಲೇ ಇಲ್ಲ. ಮತ್ತೆ ಮನೇಲಿ ದಿನಾ ಜಗಳ. ನನಗಂತೂ ಸಾಕಾಗಿ ಹೋಯಿತು. ಆಗಲೇ ನಾನು ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ದು. ಆದರೆ ಅವ್ನು ಇಂಥ ವಿಮನೈಸರ್ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ನನ್ನಂತ ಎಷ್ಟೋ ಜನರು ಹೆಣ್ಮಕ್ಳ ಜೊತೆ ಅವನು ಇದೇ ಥರ ಆಟ ಆಡಿದ್ದಾನೆ. ನಾನು ನನ್ನಷ್ಟು ಪ್ರೀತಿನ ಅವನಿಗೆ ದಾರೆ ಇರ್ತಿದ್ದೆ. ಆ ಕಡೆ ಅವನು, ಅವನ ಹೆಂಡತಿ, ಈ ಕಡೆ ನನ್ನ ಮನೆಯವರು. ಆಗ್ತಾನೆ ಹೊಸದಾಗಿ ಕೆಲ್ಸಕ್ಕೆ ಜಾಯಿನ್ ಆಗಿದ್ದೆ. ನಾನು ಮಾಡಿದ ತಪ್ಪು ಅಂತ ನನಗೆ ಆಮೇಲೆ ರಿಯಲೈಸ್ ಆಯಿತು. ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ಇದನ್ನು ಹೇಗಾದರೂ ಮಾಡಿ ಕೊನೆ ಮಾಡಬೇಕು ಅಂತ ನಾನೇ ಅವಳಿಗೆ ಕಾಲ್ ಮಾಡಿದೆ. ನಾನು ನಿನ್ನನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದೆ, ಆದರೆ ನೀನು ನನಗೆ ಮೋಸ ಮಾಡಿದೆ. ನೀನು ಇದೇ ರೀತಿ ಎಷ್ಟು ಹೆಣ್ಮಕ್ಳಿಗೆ ಮೋಸ ಮಾಡಿ ಅವರ ಭಾಳ ಹಾಳು ಮಾಡಿದೀಯಾ. ನೀನು ನನಗೆ ಮಾತ್ರ ಮೋಸ ಮಾಡಿಲ್ಲ, ನಿನ್ನ ಹೆಂಡತಿಗೂ ಮೋಸ ಮಾಡಿದೀಯಾ. ನನ್ನ ಕಣ್ಮುಂದೆ ಬರಬೇಡ ಅಂತ ಬಾಯಿಗೆ ಬಂದಾಗೆಲ್ಲ ಬೈದ್ಲು. ಅವಳಿಗೇನು ಹೇಳಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ಅವಳು ನನಗಾಗಲಿ ನಾನು ಅವಳಿಗಾಗಲಿ ಕಾಲ್ ಮಾಡಲಿಲ್ಲ. ಅವಳ ನಂಬರ್ ಚೇಂಜ್ ಮಾಡಿದಾಳಂತ ಮತ್ತೆ ಗೊತ್ತಾಯಿತು. ಇದರ ಮಧ್ಯೆ ನನ್ನ ಲೈಫಲ್ಲೂ ತುಂಬ ಬದಲಾವಣೆ ಆಯಿತು. ಬಸ್ ಡ್ರೈವರ್ ಆಗಿದ್ದವನು 2 ಬಸ್ ಲೀಸಿಗೆ ತಗೊಂಡೆ, ಓನರ್ ಆದೆ. ಈಗ ನಾನು, ನನ್ನ ಹೆಂಡತಿ, ನನ್ನ ಮಗು ಸುಖವಾಗಿದ್ದೀವಿ ಅಷ್ಟೇ. ನಿಮ್ಮನ್ನು ಇಷ್ಟರ ಮಟ್ಟಿಗೆ ಪ್ರೀತಿಸೋಳು, ನಿಮ್ಮನ್ನು ಇಷ್ಟರ ಮಟ್ಟಿಗೆ ಮನಸ್ಸಿಗೆ ಹಚ್ಕೊಂಡವಳಿಗೆ ನಿಮ್ಮನ್ನು ಪಡ್ಕೋಬೇಕು ಅನ್ನೋ ಆಸೆಯಲ್ಲಿ ಅವಳ ಗಂಡನ್ನ ಅವಳೇ ಯಾಕೆ ಕೊಲೆ ಮಾಡಿರಬಾರ್ದು? ನಾನು ಅವಳನ್ನ ನೋಡಿರೋ ಮಟ್ಟಿಗೆ ಅವಳು ಒಬ್ರನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗೋ ಹುಡುಗಿ ಅಲ್ಲ ಸರ್. ಅದಾದಮೇಲೆ ನನ್ನ ನಂಬರ್ನ ಚೇಂಜ್ ಮಾಡಿದೆ, ಹೊಸ ಲೈಫ್ ಸ್ಟಾರ್ಟ್ ಮಾಡಿದೆ. ಇಷ್ಟೇ ಸರ್. ಇಷ್ಟೇ? ಏನು ಸರ್, ಇಷ್ಟೆಲ್ಲ ಇದ್ರೂ ಕೂಡ ನನಗೇನು ಹೇಳ್ದೆ ಮುಚ್ಚಿಟ್ಟಿದ್ರಲ್ಲ, ಯಾಕೆ? ಆ ಸಂದರ್ಭ ಹಾಗಿತ್ತು ಸರ್, ಮತ್ತು ನನ್ನ ಮಗಳ ಮರ್ಯಾದೆ ಪ್ರಶ್ನೆ ಕೂಡ. ಆದರೆ ಆ ಹಳೆ ಘಟನೆಗೂ ಈ ಕೊಲೆಗೂ ಏನು ಸಂಬಂಧ ಸರ್? ಹೌದು ಸರ್, ಅವನಿಗೆ ಕೊಲೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ಇದೆ, ಈ ಕೊಲೆಗೂ ವಿಶ್ವನಾಥ್ಗೂ ಖಂಡಿತ ಸಂಬಂಧ ಇದೆ. ಅದು ಸರಿ, ನಿನ್ನ ಈ ಲವ್ ಸ್ಟೋರಿ ಬಗ್ಗೆ ನಿನ್ನ ಫ್ರೆಂಡ್ಸಿಗೆ ಗೊತ್ತಿರಲಿಲ್ವಾ? ಇಲ್ಲ ಸರ್, ಶಯನ ಬಿಟ್ರೆ ಇನ್ಯಾರಿಗೂ ಗೊತ್ತಿರಲಿಲ್ಲ. ಅಭಿಮನ್ಯು, ಗೌತಮ್, ಪ್ರಕೃತಿ? ಇಲ್ಲ ಸರ್, ಯಾರಿಗೂ ಗೊತ್ತಿರಲಿಲ್ಲ. ಹಲೋ, ಹೌದಾ? ಒಂದು ನಿಮಿಷ ಬಂದೆ.